ಗೀತಾ ಮಹಾತ್ಮೆ. ಭಗವದ್ಗೀತೆಯು ಸಾಕ್ಷಾತ್ ಭಗವಂತನ ದಿವ್ಯವಾಣಿಯಾಗಿದೆ. ಪರಮಾತ್ಮನ ಕಾವ್ಯವಾದ ಭಗವದ್ಗೀತೆಯಲ್ಲಿ ದಾರ್ಶನಿಕ ಕವಿ ವೇದವ್ಯಾಸರು ವೇದಾಂತ ತತ್ವಗಳನ್ನು ಹಿಮಾಲಯದ ಗುಹೆಗಳಿಂದ ಹಿಡಿದು ರಾಜಕೀಯ ಬದುಕಿನ ಚಟುವಟಿಕೆಯ ಕ್ಷೇತ್ರಗಳವರೆಗೆ ಮತ್ತು ಸನ್ನಿಹಿತವಾದ ಭ್ರಾತೃಹತ್ಯೆಯ ಯುದ್ಧರಂಗಕ್ಕೆ ತಂದಿದ್ದಾರೆ. ಮಾನಸಿಕವಾಗಿ ಅಸ್ಥಿರಗೊಂಡ ಅರ್ಜುನನು ತನ್ನ ಬೌದ್ಧಿಕ ಸಮತೋಲನವನ್ನು ಕಳೆದುಕೊಂಡು ಕ್ಷತ್ರಿಯ ಧರ್ಮದಂತೆ ವರ್ತಿಸಬೇಕಾದ ತನ್ನ ಶಕ್ತಿಯನ್ನೂ ಕಳೆದುಕೊಳ್ಳುತ್ತಾನೆ. ಅಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಪರಮಾತ್ಮ ಶ್ರೀಕೃಷ್ಣನು ಅರ್ಜುನನ ಮನೋರೋಗವನ್ನು ಅರಿತುಕೊಂಡು ಅಧ್ಯಾತ್ಮ ಜ್ಞಾನದ ಉಪದೇಶವನ್ನು ಆರಂಭಿಸುತ್ತಾನೆ. ಅದೇ ಭಗವದ್ಗೀತೆ. ಉಪನಿಷತ್ತುಗಳು ಜೀವ, ಜಗತ್ತು ಮತ್ತು ಈಶ್ವರ ಎಂಬೀ ಮೂರರ ಕುರಿತು ಚರ್ಚಿಸುವ ವೇದಾಂತ ಗ್ರಂಥಗಳಾದರೆ, ಗೀತೆಯು ಈ ವೇದಾಂತ ತತ್ವಗಳನ್ನು ಪ್ರತಿಯೊಬ್ಬನೂ ತನ್ನ ನಿತ್ಯ ಜೀವನದಲ್ಲಿ ಹೇಗೆ ಅಳವಡಿಸಿಕೊಂಡು ಬದುಕಬಹುದು ಎಂಬುದನ್ನು ಸ್ಪಷ್ಟವಾಗಿ ಉಪದೇಶಿಸುವ ಜೀವನ ಧರ್ಮಶಾಸ್ತ್ರವಾಗಿದೆ. ವೇದಾಂತ ತತ್ವಗಳ ಬೆಳಕಿನಲ್ಲಿ ಗೀತೆಯ ಸಾರವನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು. ಆಗ ಅದು ನಮಗೆ ವಾಸನಾಕ್ಷಯ ರಹಸ್ಯವನ್ನು ನಿಸ್ವಾರ್ಥ ಕರ್ಮಗಳ ಮೂಲಕ ಉಪದೇಶಿಸುವುದನ್ನು ಮನಗಾಣಬಹುದು. ವಿಷಾದದ ಸಂಗತಿಯೆಂದರೆ, ಸಾಮಾನ್ಯ ಮನುಷ್ಯನು ತನ್ನ ಅಜ್ಞಾನದಿಂದಾಗಿ ಬುದ್ಧಿಯನ್ನು ತನ್ನ ನಾಶಕ್ಕೇ ಬಳಸುತ್ತಾನೆ. ಅಂದರೆ ಕೀಳು ತರಹದ ಬಯಕೆಗಳನ್ನೇ ಒಗ್ಗೂಡಿಸಿಕೊಂಡು ಆ ಮೂಲಕ ತನ್ನ ಬಂಧನವನ್ನು ತಾನೇ ಮಾಡಿಕೊಳ್ಳುತ್ತಾನೆ. ಆದರೆ ಭಗವದ್ಗೀತೆಯಲ್ಲಿ ತಿಳಿಸಿದಂತೆ ವ್ಯಕ್ತಿಯು ನಿಸ್ವಾರ್ಥ ಭಾವದಿಂದ ತನ್ನ ಕರ್ಮ ಕರ್ತವ್ಯಗಳನ್ನು ಮಾಡುತ್ತಾ ಮುನ್ನಡೆದರೆ ಅವನು ಮೋಕ್ಷದೆಡೆಗೆ ಸಾಗುತ್ತಾನೆ. ಗೀತೆಯು ಸಂಪೂರ್ಣ ಮಹಾಭಾರತದ ಒಂದು ಪ್ರಮುಖ ಅಂಗ. ಕಥೆಯು ತತ್ವಜ್ಞಾನವು ಒಟ್ಟಿಗೆ ಸೇರಿ ಇಲ್ಲಿ ಸುಮಧುರ ಸಂಗಮವಾಗಿದೆ. ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅರ್ಜುನನಿಗೆ ಬಂದಂತಹ ಕಾಯಿಲೆಗೆ ತುತ್ತಾಗುತ್ತಾರೆ ಮತ್ತು ಕೃಷ್ಣ ಚಿಕಿತ್ಸೆಯೇ ಇದಕ್ಕೆ ಸಿದ್ಧೌಷಧ. ಇದು ನಮ್ಮ ಅಧ್ಯಾತ್ಮ ಮಾರುಕಟ್ಟೆಯಲ್ಲಿ ಸದಾ ದೊರಕುವ ಔಷಧ. ನಮ್ಮ ಬದುಕೇ ಒಂದು ಯುದ್ಧರಂಗ. ಅಲ್ಲಿ ನಮ್ಮ ಸ್ವಧರ್ಮಕ್ಕೆ ಅನುಗುಣವಾಗಿ ಜೀವಿಸುವುದರ ಮೂಲಕ ಹಿಂದಿನ ಕರ್ಮಗಳನ್ನು ಕಳೆದುಕೊಂಡು ಆಂತರಿಕ ಶುದ್ಧತೆಯನ್ನು ಗಳಿಸಲು ಪ್ರತಿಯೊಬ್ಬರಿಗೂ ನೀಡಿದ ಕರೆ ಅದೇ ಭಗವದ್ಗೀತೆ. ಹರಿ ಓಂ.